ರಾಜ್ಯದಲ್ಲಿ ರಾಜಕೀಯಕ್ಕೂ ಸಹಕಾರ ಸಂಘ ಸಂಸ್ಥೆಗಳಿಗೂ ಏನು ಸಂಬಂಧ? ಎಲ್ಲಿಯ ಸಂಘ ಸಂಸ್ಥೆಗಳು, ಎಲ್ಲಿಯ ರಾಜಕೀಯ? ಘಟಾನುಘಟಿ ನಾಯಕರು ಸಂಘ ಸಂಸ್ಥೆಗಳಿಗೆ, ಅದು ಸಹಕಾರ ಸಂಘ ಸಂಸ್ಥೆಗಳಿಗೆ ಮುಗಿ ಬೀಳ್ತಾ ಇರೋದು ಯಾಕೆ? ಅಧ್ಯಕ್ಷಗಿರಿ ಪಟ್ಟಕ್ಕಾಗಿ. ಎಲ್ಲಿ ಏನಾಗ್ತದೆ ರಾಜಕೀಯದಲ್ಲಿ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಸಿದ್ದು ವರ್ಸಸ್ ಡಿಕೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎಸ್ ವೀಕ್ಷಕರೇ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಗಾಗಿ ಗುದ್ದಾಟ ಜೋರಾಗಿ ನಡೀತಾ ಇದೆ. ಈಗಾಗಲೇ ಕೂಡ ಚುನಾವಣೆಯನ್ನ ಮುಂದೂಡಿ ಒಂದ್ ಕಡೆ ಸಿದ್ದರಾಮಯ್ಯ ಸಕ್ಸಸ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಆ ಅಧ್ಯಕ್ಷ ಪಟ್ಟಕ್ಕಾಗಿ ಇಲ್ಲಿ ಡಿಕೆ ವರ್ಸಸ್ ಸಿದ್ದರಾಮಯ್ಯನವರ ಪೈಪೋಟಿ ಜೋರಾಗಿ ನಡೀತಾ ಇದೆ. ಎರಡನೇ ಬಾರಿಗೂ ಕೂಡ ಅಧ್ಯಕ್ಷಗಿರಿಯನ್ನ ಪಟ್ಟಿಸ್ಕೊಳ್ಬೇಕು, ಆ ಪಟ್ಟ ದಕ್ಕಿಸ್ಕೊಳ್ಬೇಕು ಅಂತ ಲೆಕ್ಕಾಚಾರ ಹಾಕಿ ರಾಜಣ್ಣ ಈಗ ಮುಂಚೂಣಿಯಲ್ಲಿ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಜಣ್ಣ ಅವರ ಬೆಂಬಲವಾಗಿ ಆದ್ರೆ ಸಿದ್ದರಾಮಯ್ಯ ಕೂಡ ಅಷ್ಟೇ ಸಾಥ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಕೂಡ ರಾಜಣ್ಣ ಅವರು. ಇದರ ಜೊತೆಗೆ ಡಿಕೆ ಕೂಡ ಪೈಪೋಟಿನ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಡಿಕೆ ಸಹೋದರ ರವಿ ಈ ಬಾರಿ ರಾಜಣ್ಣ ಅವ್ರು ಬಿಟ್ಕೊಡ್ಲೇಬೇಕು ಅಂತ ದುಂಬಾಲ್ ಬಿದ್ದಿದ್ರು. ಡಿಕೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದೇ ಇಲ್ಲ ಅಂತ ರಾಜಣ್ಣ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಈ ನಡುವೆ ಲೆಕ್ಕಾಚಾರ ಹಾಕಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಗೆ ಜೋರಾಗಿ ಕೂಡ ಫೈಟ್ ನಡೀತಾ ಇದೆ. ಅಧ್ಯಕ್ಷಕ್ಕಾಗಿ ಲಾಬಿ ಕೂಡ ಜೋರಾಗಿ ನಡೀತಾ ಇದೆ. ಇದು ಎಲ್ಲ ಒಂದು ಕಡೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಸಹಕಾರ ಸಂಘ ಸಂಸ್ಥೆಗಳು ಇರೋದು ಯಾಕೆ? ಸಹಕಾರ ಸಂಘ ಸಂಸ್ಥೆಗಳಲ್ಲಿ ರಾಜಕೀಯವನ್ನ ಬೆರೆಸೋದು ಯಾಕೆ? ಬೆಳಗಾವಿಯಲ್ಲೂ ಕೂಡ ನೋಡಿದ್ವಿ ಏನೇನಾಯ್ತು ಬೆಳಗಾವಿಯಲ್ಲಿ ಅಂತ. ಬೆಳಗಾವಿಯಲ್ಲೂ ಕೂಡ ಇದೇ ರಾಜಕೀಯ ಅಲ್ಲಿ ಬೆರೆತು ಯಾವ ರೀತಿಗೆ ಕುಲ್ಗೆಟ್ಟು ಹೋಗಿದೆ ಅಂತ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಏನೇನಾಯ್ತು ರಾಜಕೀಯ ಅಂತ. ಅಲ್ಲೂ ಕೂಡ ರಾಜಕೀಯವನ್ನ ಸಹಕಾರ ಸಂಘ ಸಂಸ್ಥೆಗಳ ಜೊತೆಗೆ ಮಿಲನ ಮಾಡ್ಕೊಂಡು ಈ ರೀತಿಯಾಗಿ ಲಾಭಿ ಮಾಡ್ಕೊಂಡು ಹೋದ್ರೆ ಏನ್ ಮಾಡ್ತಾ ಇದ್ದೀರಿ, ಏನ್ ಮಾಡ್ಬೇಕು ಅಂತ ಲೆಕ್ಕಾಚಾರ ಹಾಕೊಂಡಿದ್ದೀರಿ. ಈಗ ಅದೇ ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರಪ್ಪ ಅಂದ್ರೆ ರಾಜ್ಯದ ಸಿಎಂ, ರಾಜ್ಯದ DCM ಪೈಪೋಟಿಗೆ ಇಳಿದಿರೋದು. ವಿಪರ್ಯಾಸ, ಎಂತ ವಿಪರ್ಯಾಸ ಇದು! ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ಇಲ್ಲಿ? ಬೆಳಗಾವಿಯಲ್ಲಿ ಒಂದು ಲೆಕ್ಕಾಚಾರ, ರಾಜ್ಯದ ಅಪೆಕ್ಸ್ ಬ್ಯಾಂಕ್ ವಿಧಾನಸೌಧದಲ್ಲೇ ದೊಡ್ಡ ಮಟ್ಟದಲ್ಲಿ ಲೆಕ್ಕಾಚಾರ ಆಗ್ತಾ ಇರೋದು. ಇಲ್ಲಿ ರಾಜಣ್ಣ ಅವ್ರಿಗೆ ಆ ಸ್ಥಾನವನ್ನ ಕೊಡಿಸ್ಲೇಬೇಕು ಅಂತ ಸಿದ್ದರಾಮಯ್ಯ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ, ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ. ಇಲ್ಲ ಸಹೋದರ ರವಿಗೆ ಕೊಡಿಸ್ಬೇಕು ಈ ಬಾರಿ ಅಂತ DCM DK ಶಿವಕುಮಾರ್ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ರಾಜಣ್ಣ ಪರವಾಗಿ ಒಬ್ರು ಬ್ಯಾಟ್ ಬೀಸ್ತಾ ಇದ್ದಾರೆ, ರವಿ ಪರವಾಗಿ ಇನ್ನೊಬ್ರು ಬ್ಯಾಟ್ ಬೀಸ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕ್ ವಿಚಾರ, ಇದರ ಜೊತೆಗೆ ಈ ಅಪೆಕ್ಸ್ ಬ್ಯಾಂಕ್ ಲೆಕ್ಕಾಚಾರ ಇಟ್ಕೊಳ್ಳಿ, KMF ಕೂಡ ಇಲ್ಲಿ ಎಂಟ್ರಿ ಆಗ್ತಾ ಇರೋದು. ರಾಜಕಾರಣ ಏನ ಮಾಡ್ಬೇಕು ಅದನ್ನ ಮಾಡೋದನ್ನ ಬಿಟ್ಟು ಬೇರೆದಕ್ಕೆಲ್ಲ ರಾಜಕೀಯವನ್ನ ಬೆರೆಸೋ ಲೆಕ್ಕಾಚಾರ ಹಾಕಿದ್ದಾರೆ ಇಲ್ಲಿ. ಸಂಘ ಸಂಸ್ಥೆಗಳ ಜೊತೆಗೆ ರಾಜಕೀಯ ನಂಟು ಬೆಳೆಸೋದು ಏನು? ಇದೇ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ